ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸು 5:22 ಗಂಟೆ ಆಗಿದೆ. ಬೆಳಗ್ಗಿನ ಜಾವ ಇದು. ಊಬರಲ್ಲಿ ಬಿದ್ದಿರೋದು ಎಲ್ಲಪ್ಪ ಅಂದರೆ ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ ಬಿದ್ದೈತೆ. ಆದರೆ ಪಿಕಪ್ಗೆ ಹೋಗಬೇಕಾಗಿರೋದು 1.5-2 ಕಿಲೋಮೀಟ್ರು. ಎಲ್ಲಪ್ಪ ಅಂದರೆ ವಿದ್ಯಾರಣ್ಯಪುರಂ ಕೆರೆ ಇದೆಯಲ್ಲ, ಅಲ್ಲಿ ದೊಡ್ಡಮೂಸಂದ್ರ ಮತ್ತು ವಿದ್ಯಾರಣ್ಯಪುರಂ ಕೆರೆ ಇದೆಯಲ್ಲ, ರಿಲಯನ್ಸ್ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ, ಅಲ್ಲಿಗೆ ಪಿಕಪ್ ಐತೆ. ಮೊದಲೇನದು ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಕಸ್ಟಮರ್ ಹೆಸರು ಮೊಹಮ್ಮದ್ ಅಂತ. ಬನ್ನಿ, ಮೊದಲನೇ ಲಾಗಿನ್ ಆಗಿದ್ದ ತಕ್ಷಣ ಬಿಡ್ತೈತೆ. 3-4 ದಿವಸ ಆಯ್ತು ಕಂಟಿನ್ಯೂ. ಇವತ್ತು ಬೆಳಗ್ಗೆನೇ ಲಾಂಗು ಪರವಾಗಿಲ್ಲ. ಇವಾಗ ಮಡಿವಾಳಕ್ಕೆ ಹೋದ್ರೆ ಎಲ್ಲಿ ಬೀಳುತ್ತೋ ಯಾರಿಗೆ ಗೊತ್ತು. ನೋಡೋಣ ಬನ್ನಿ, ಇವಾಗ ಮಡಿವಾಳಕ್ಕಾದ್ರೂ ಹೋಗೋಣ. ಗೈಸ್, ಪಿಕಪ್ ಹತ್ರ ಬಂದಿದ್ದೀನಿ. ಎಲ್ಲವರಪ್ಪ ಅಂದರೆ ಕಸ್ಟಮರು ಬಸ್ ಸ್ಟಾಪ್ ಹತ್ರನೇ ಇರ್ಬೇಕು ಅನ್ಕೋತೀನಿ. ಬನ್ನಿ ಗೈಸ್, ಪರವಾಗಿಲ್ಲ, ಕೂತ್ಕೊಂಡಿರೋ ಕಸ್ಟಮರ್ ಇಲ್ಲಿ ಬೇಗ ತೊಗೊಂಡು ಹೋಗಿಬಿಡೋಣ. OTP ಹಾಕ್ಕೊಂಡು. ಸರ್ OTP ಹೇಳಿ. 768. ಬನ್ನಿ ಗೈಸ್, ಇಲ್ಲಿಂದ ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಅನ್ಕೋತೀನಿ. ಕೂತ್ಕೊಳ್ಳಿ ಸರ್. ಓಡಿಸಲ ಬನ್ನಿ ಗೈಸ್, ಎಷ್ಟು 21 ಕಿಲೋಮೀಟ್ರ್ 38 ನಿಮಿಷ ತೋರಿಸ್ತಿರೋದು. ಹೆಂಗೆ ಯಾವ ಕಡೆಯಿಂದ ಹೋಗೋಣ. ಈ ಕಡೆ ಹಿಂಗೆ MG ರೋಡ್ ಕಡೆಯಿಂದ. ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದ್ದೇನೆ ಫಸ್ಟಿಗೆ. ಎಷ್ಟು ರೂಪಾಯಿ ಆಗಿತ್ತು? ಸರ್ 197. ಸ್ಕ್ಯಾನರ್ ಕೊಟ್ಬಿಡೋಣ. ಇದೇನು ಗೈಸ್, 7 ಕಿಲೋಮೀಟ್ರ್ ಪಿಕಪ್ ಹಿಡಿತಾವನೆ. ಇದ್ರೆ ಆ್ಯಪ್ಡನ್ನು ಓಪನ್ ಮಾಡ್ಕೊಂಡ್ಬಿಡೋಣ. ಹಾಗೆ ಅಕೌಂಟ್ಸ್ ಸಸ್ಪೆಂಡ್ ಫಾರ್ ರಿಪೋರ್ಟ್ ಕ್ಯಾನ್ಸಲೇಷನ್ 200 ರೈಟ್ ಅಗೇನ್ ಐತೆ. ಓಕೆ, ಇದೇನು ಗೈಸ್, ರಿಮೂವ್ ಸಸ್ಪೆನ್ಷನ್, ಪೇ 200, ಸ್ಟಾರ್ಟ್ ಟು ಪೇ 200, ಡೋಂಟ್ ಕ್ಯಾನ್ಸಲ್ ರೈಟ್ಸ್, ರಿಮೂವ್ ಯುವರ್ ಪರ್ಮಿಷನ್, ಇನ್ಫಾರ್ಮ್ ಯುವರ್ ಪರ್ಮಿಷನ್, ಗೆಟ್ 200 ರಿಫಂಡ್ ಆ್ಯಂಡ್ 10 ಆರ್ಡರ್ಸ್ ಅಂತ. ಆರ್ಡರ್ ಬೀಳ್ತಾವಿಲ್ಲ ಯಾರಿಗೆ ಗೊತ್ತು ಗೈಸ್. ನೋಡೋಣ. ಲಾಗಿನ್ ಅಂದರೂ ಆಗಿದ್ದೀನಿ. ಓಲಾನ ಓಪನ್ ಮಾಡ್ಕೊತೀನಿ ರೀ ಫಸ್ಟು. ಇದು ಯಾವ್ದು ಗೈಸ್ ಬಿತ್ತು? 194 ರೂಪಾಯಿದು. ಇದೇನಿದು ಅಂಥ ಟೈಮಲ್ಲಿ ಓಲಾ ಓಪನ್ ಆಗಿಬಿಡುತ್ತೆ. ಎಲ್ಲಿ ಇದು? ಹೋಗೋಣ ಬಿಡಿ, ಪರವಾಗಿಲ್ಲ. 194 ರೂಪಾಯಿ ಬಿದ್ದೈತೆ. ಎಲ್ಲಾದರೂ ಬೀಳಿ. ಎಲ್ಲವರ ಕಸ್ಟಮರು ಯಾವ ಕಡೆ ಹೋಗ್ಬೇಕು? ಮುಂದೆ ಹೋಗ್ಬೇಕು ಅನ್ಸುತ್ತೆ. ಬನ್ನಿ ಹಿಂಗೆ ಹೋಗೋಣ. ಎಷ್ಟು 1.7 ಕಿಲೋಮೀಟ್ರ್ ಐತೆ ಪಿಕಪ್ಪಿಗೆ. ಗೈಸ್, ಪಿಕಪ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಎಲ್ಲವರೇ ಯಾರೇ ಗೊತ್ತು. ಲೊಕೇಶನ್ ಹತ್ರನೂ ಇದ್ದೀನಿ. ಕಾಲ ಮಾಡಿಬಿಡೋಣ ರೀ ಕಸ್ಟಮರ್. ಇದೆ ಗೈಸ್, ಎಲ್ಲ ಪಿಜ್ಗಳಿದ್ದಾವೆ ಇಲ್ಲಿ. ಇಷ್ಟೊಂದು ಕರೆಕ್ಟ್ ಲೊಕೇಶನ್ ಹತ್ರನೇ ಬಂದಿದ್ದೀನಿ. ಇರೋಣ. ನಿಮ್ದೇನಾ ಸರ್? ಊಬರಾ? OTP ಹೇಳಿ. 244 ತಗೊಳ್ಳಿ. ಬನ್ನಿ ಗೈಸ್, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ? ಬನ್ನಿ ಗೈಸ್, ಈ ಕಡೆಯಿಂದ ಒಳಗಡೆಯಿಂದ ಹೋಗ್ಬೋದು. 20 ಕಿಲೋಮೀಟ್ರ್ ಐತೆ. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ವೆಲ್ಕಮ್ ಟು ಸಂಡೇಸ್. ಸೂರ್ಯ ನೋಡ್ರಿ ಹೆಂಗೆ ಬರ್ತಾವೆ ನಿಮ್ಮ ಮುಂದ್ಗಡೆ. ಟೈಮಿಂಗ್ಸ್ ನೋಡಿದ್ರೆ ಇವಾಗ 6 ಗಂಟೆ 8 ನಿಮಿಷ ಆಗಿದೆ. ಜೈ ಆಂಜನೇಯ. ಜಸರ್ ಲೇಔಟಲ್ಲಿದ್ದೀನಿ ಇವಾಗ. ಇಲ್ಲಿಂದ ಹೋಗ್ತಾ ಇದ್ದೀನಿ. ಯಾವ ಏರಿಯಾ ಅಂತಲೇ ಗೊತ್ತಿಲ್ಲದು. ಸೂರ್ಯ ಮಾತ್ರ ನೆತ್ತಿ ಮೇಲೆ ಬರ್ತಾವಣೆ ಸಣ್ಣಗೆ. ಇಷ್ಟು ಬೇಗ ಬೆಳಕಾಗ್ತೈತಲ್ಲ ಗೈಸ್. 5:45 ಗಂಟೆಗೆಲ್ಲ ಬೆಳಕಾಗ್ತೈತೆ. ಕತ್ಲು ಬೇಗ ಆಗ್ತೈತೆ, ಲೇಟ್ ಆಗ್ತೈತೆ? ಲೇಟಾಗಿ ಆಗ್ತಾ ಇರೋದು. ಕತ್ಲು 7:15 ಆಗ್ತಾಯಿದೆ. ಅವಾಗ ಕತ್ಲಾಗ್ತೈತೆ ಗೈಸ್. ಏನಿದು ಗೊತ್ತಾಗ್ತಾನಲ್ಲ. ಇದೊಂದು ಗೈಸು BGS ಕೆಂಗೇರಿಗೆ ಪಾರ್ಸಲು ಇವಾಗ ಬಿಟ್ಟು ನೋಡಿ. ನಾನು ಮುಂದೆ ರ್ಯಾಪಿಡೋದು ಲಾಗಿನ್ ಆಗಿದ್ದೆ. ಅವಾಗಿಂದ ಕ್ಯಾನ್ಸಲ್ ಆಯ್ತು ಬಿಡಿ. ಯಾರೋ ಎತ್ಕೊಂಡ್ಬಿಟ್ರು ಕೆಂಗೇರಿಗೆ. BGS ಕೆಂಗೇರಿ. ಬನ್ನಿಗೆ ಸಿಗ್ತೀನಿ ಅಲ್ಲಿ. ಗೈಸ್, ಎಲ್ಲಪ್ಪ ಇದ್ದೀನಿ ಅಂದರೆ ಇದೆ ಒಳಗಡೆ ಎಲ್ಲೂ ಬಂದಿದ್ದೀನಿ ಅಂತಲೇ ಗೊತ್ತಾಗ್ತಲ್ಲ.
ಎಲ್ಲಿ ಸ್ಟೇಡಿಯಮ್ ಐತೋ ಯಾರಿಗೂ ಗೊತ್ತು, ಎಲ್ಲ ಕ್ರಿಕೆಟ್ ಆಡೋಕ್ಕೆ ಹೋಗ್ತವ್ರೆ. ಎಂಥ ಕತ್ಸ ರೋಡಿಂದ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಯಾವ ಸ್ಪೋರ್ಟ್ಸ್ ಇದನ್ನೇ ಐತಲ್ಲ. ಇಲ್ಲಿ ಅಲ್ವಣ್ಣ ಮುಂದೆ ನಾವು ಎಂಟ್ರಿ ಎಲ್ಲೈತೆ ಯಾರಿಗೆ ಗೊತ್ತು. ಇಲ್ಲೇನಾ? ಅಮೌಂಟ್ 186. ಹೆಲ್ಮೆಟ್ ಏನು ಕ್ರಿಕೆಟ್ ಇರೋದಾ? ಯಾವ ಏರಿಯಾನ ಇದು? ಸರ್ಜಾಪುರನ. ಓಕೆ, ಇದು ಇನ್ನೊಂದು ಆರ್ಡ್ರ್ ಬಿದ್ದಿರೋದು. ಇದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ. ಬೇಗ ಆದರೆ ಇದನ್ನು ಮಾಡ್ಕೊಂಡು ಹೋಗ್ತೀನಿ ಪಿಕಪ್ಪು, ಎಲ್ಲರೂ ಹಾಗೆ ಹೋಗ್ತೀನಿ ಅಷ್ಟೇ. 4.7 ಕಿಲೋಮೀಟ್ರ್ ಇರೋದು ಪಿಕಪ್ಪು. ಕ್ಯಾನ್ಸಲ್ ಹೊಡ್ಕೊಂಡ್ಬಿಡ್ತೀನಿ. ಇಷ್ಟು ದೂರ ಯಾರು ಹೋಗ್ತಾರೆ? ಕ್ಯಾನ್ಸಲ್ ಟ್ರಿಪ್. ಬನ್ನಿ ಇಲ್ಲಿಂದ ಮತ್ತೆ ರಿಟರ್ನು ಹೋಗೋಣ. ಎಷ್ಟು ಪರ್ನಿಂಗ್ಸ್ ಐತೋ? 400 ರೂಪಾಯಿ ಆಯ್ತು ಕರೆಕ್ಟು. 400 ರೂಪಾಯಿ ಹೊಡೆದಿದ್ದೀನಿ, ಪರವಾಗಿಲ್ಲಲ್ಲ. ಇದೇನು ಗೈಸು ಓಲಾ ಒಂದು ಓಪನ್ ಮಾಡ್ಕೊತೀನಿ ರೀ. ತಲೆನೇ ಕಟ್ಟು ಹೋಯ್ತು. ಹೆಂಗೈತಿ ಗೊತ್ತಾ ಸರ್ಜಾಪುರ ಈ ಕಡೆ ಒಳಗಡೆ ಕ್ರಿಕೆಟದು ಇದನ್ನಿರೋದು ಅನಿಸುತ್ತೆ. ಮೇನ್ ರೋಡ್ ಬಿಟ್ಟು ಹತ್ತಿರ 3-4 ಕಿಲೋಮೀಟ್ರ್ ಐತೆ ಗೈಸ್ ಒಳಗಡೆ. ಇದು ಪ್ರಾಕ್ಟೀಸ್ ಏನೋ ಇದನ್ನ ಇರೋದು ಅನ್ಕೋತೀನಿ ನಾನು. ಪೋಟ್ರು ಓಪನ್ ಮಾಡ್ಕೊಂಡು ಬಿಡ್ತೀನಿ, ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡ್ಕೋತೀನಿ. ದೇವ್ರೆ, ಪ್ರತಿಯೊಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವುದಾರು ಒಂದು ಬಿದ್ದರೆ ಬೀಳುತ್ತೆ. ಎಲ್ಲರೂ ಇಲ್ಲ ನೋಡ್ರಿ, ಎಲ್ಲ ಕಡೆ ಹೆಂಗೈತೆ. ಎಲ್ಲ ಕಡೆ ಅಕ್ಕಪಕ್ಕ ಇರೋದು ಕಾಡೇ ಇರೋದು. ಕಾಡುಗಳು ಅಂತ ಇದ್ದೀನಿ. ಇದೇನು 5 ಮಿನಿಟ್ಸು. ಗಾಯ್ದು ನನಗಂದ್ರೆ ಒಂದು ಟೀ ಕುಡಿಬೇಕು ಅನಿಸ್ತೈತೆ. ಆದರೆ ಏನು ಮಾಡೋದು, ಟೀ ಅಂಗಡಿಗಳೇ ಸಿಗ್ತಾಯಿಲ್ಲ. ಈಗ ರೋಡಲ್ಲಿ ಸರ್ಜಾಪುರ ಈ ಕಡೆ ಒಳಗಡೆ ಸೈಡಲ್ಲಿದೆ. ಸರ್ಜಾಪುರ ಸಿಟಿ ಆ ಕಡೆ ಇದೆ ಇನ್ನೂ ಪೂರ್ತಿ. ನನ್ನ ಈ ಕಡೆ ಒಳಗಡೆ ಯಾವ ಏರಿಯಾ ಅಂತಲೇ ಗೊತ್ತಾಗ್ತಲ್ಲ. ಇದು ಇರಿ ನೋಡೋಣ. ಚಂದಾಪುರ ಮೇನ್ ರೋಡ್ ಅಂತ ಗೈಸ್. ಚಂದಾಪುರ ಮೇನ್ ರೋಡ್ ಅಂತ ಇದು. ಕುಡ್ತಿ ಕಡೆಯಿಂದ ಬರುತ್ತೆ, ಈ ಕಡೆ ಚಂದಾಪುರ ಈ ಕಡೆ ಹೋಗುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ನೋಡೋಣ ಲೊಕೇಶನ್ ಹಾಕೊಂಡು ಬಂದುಬಿಟ್ಟಿದ್ದೆ. ಇಲ್ಲಿ ನೋಡಿದ್ರೆ ಒಂದು ಟೀ ಅಂಗಡಿ ಇಲ್ಲ ಏನಿಲ್ಲ. ಟೈಮಿಂಗ್ಸ್ ನೋಡಿದ್ರೆ 6:37 ಗಂಟೆ ಆಗಿದೆ. ಯಪ್ಪ ಚಳಿ ಆಗ್ತೈತಲ್ಲ ಗೈಸ್. ಈ ಕಡೆ ಹಳ್ಳಿ ಥರ ಐತೆ ಫುಲ್ ಈ ಕಡೆ. ಯಪ್ಪ ಈ ಚಳಿ ನಿದ್ದೆನೇ ಬರ್ತೈತಲ್ಲ ಗೈಸ್. ಬನ್ನಿ ಸಿಗ್ತೀನಿ. ಇನ್ನೂ ಯಾವುದೋ ಬಿದ್ದಿಲ್ಲ ಆಲ್ಮೋಸ್ಟ್ ಆರ್ಡ್ರು. ಗೈಸ್ ಒಂದು ಆರ್ಡ್ರ್ ಬಿದ್ದಿರೋದು, ರೈಡ್ ಬಿದ್ದಿರೋದು ಇಲ್ಲಿಂದ ಎಲ್ಲಿ HSR ಲೇಔಟ್ ಕಡೆ ಏನೋ. ಎಲ್ಲವರೇ ಯಾರಿಗೊತ್ತು ಕಸ್ಟಮರು ಇವರೇ ನಾನು ಅನ್ಕೋತೀನಿ. ಬನ್ನಿ ನೋಡೋಣ ಹೋಗೋಣ. ಮೇಡಮ್ OTP ಹೇಳಿ. ಡಬಲ್ ಈ ಸಡಿಸಿ ರೋಡ್ ಜೊತೆ ಓಕೆ. ಬನ್ನಿ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ಈ ಕಡೆಯಿಂದ ಹೋಗ್ಬಿಡೋಣ. ಹಿಂಗೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ ರೀ. 21 ಕಿಲೋಮೀಟ್ರ್ ಗೈಸ್. ಈ ಕಡೆಯಿಂದ ಹೋದರೆ ಈ ಸೈಡು ಬೂಪ್ಸಂದ್ರ ಕಡೆ ಹೋದರೆ 25, ಈ ಕಡೆ ಅಂದರೆ 20. ಹಿಂಗೆ ಇವಾಗ ಬಂದಿದ್ದರಿಗೆ ಹೋಗೋಣ HSR ಲೇಔಟ್ಗೆ. ಗೈಸ್ ಇವಾಗ ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ. ಡ್ರಾಪು ಮಾಡೋಕ್ಕೆ ಎಲ್ಲಪ್ಪ ಇಲ್ಲಿ ಲೊಕೇಶನು ಇಲ್ಲೇ ಅಲ್ವಾ ಮೇಡಮ್? ಬನ್ನಿ ಅದು 181 ರೂಪೀಸ್ ಮೇಡಮ್. 181 ಕ್ಯಾಶಾ ಫೋನ್ಪೇ? ಇವಾಗ ನೋಡೋಣ ಮತ್ತೆ ರ್ಯಾಪಿಡ್ ಗಿಪಿಡ್ ಎಲ್ಲ ಓಪನ್ ಮಾಡ್ಕೊಂಡು ಬಿಡೋಣ ಗೈಸ್. ಹಾಗೆ ಏನು 4-5 ಕಿಲೋಮೀಟ್ರ್ ಪಿಕಪ್ ಆಗಿದೆ ತೋರಿಸಿ. 181 ಪರವಾಗಿಲ್ಲ, 180 ಆಗಿದೆ. ಎಷ್ಟಾಗಿದೆ ಅಂತ ಇವಾಗ ಕೇಳ್ತಾರೆ ಕಸ್ಟಮರು. ಮಾಡಿದೆ ಆದಮೇಲೆ ಬನ್ನಿ. ಯಪ್ಪ ದೇವ್ರೆ ಸುಸ್ತಾಯಿತು. ಅಲ್ಲಿಂದ ಎಷ್ಟು ದೂರ ಲಾಂಗ್ ಪಿಕಪ್ಪು ಲಾಂಗ್ ಪಿಕಪ್ ಅಂತ ಇನ್ನು ಈ ಥರ ಹೊಡೆದ್ರೆ ಅರ್ನಿಂಗ್ಸ್ ಆಗೋದು. ಇವಾಗ ಎಷ್ಟಪ್ಪ ಆಯ್ತಂದರೆ 587 ರೂಪಾಯಿ ಆಗಿದೆ ಗೈಸ್. ಬನ್ನಿ ನೋಡೋಣ. BTM ಲೇಔಟಲ್ಲಿ ಇದ್ದೀನಿ. ಅದು ನಾನೆಲ್ಲೋ ಇದರಂತ HSR ಅಂದ್ಕೊಂಡಿದ್ದೆ. HSR ಎಲ್ಲ ಗೈಸ್ ಇದು ಮಡಿವಾಳ ಹತ್ತತ್ರ. ಮಡಿವಾಳ ಆದಮೇಲೆ ಸಿಲ್ಕ್ ಬೋರ್ಡ್ ಆದಮೇಲೆ ಒಳಗಡೆ ಸೈಡಲ್ಲಿ ಐತೆ. ಬನ್ನಿ ನೋಡೋಣ. ಇವಾಗ ಮತ್ತೆ ಎಲ್ಲ ಓಪನ್ ಮಾಡ್ಕೋತೀನಿ. ರ್ಯಾಪಿಡೋದಲ್ಲಿ ಏನು ರೈಡೇ ಬೀಳ್ತಲ್ಲ ಗೈಸ್. ಅವಾಗಿಂದ ಅದೇನು 200 ರೂಪಾಯಿ ಫೈನ್ ಕಟ್ಟಬೇಕು ಅನ್ಕೋತೀನಿ. ತುಂಬ ಕ್ಯಾನ್ಸಲೇಷನ್ ಮಾಡಿದ್ದೀನಲ್ಲ, ಅದ್ರಾಗೋಸ್ಕರ ಫೈನ್ ಕಟ್ಟಬೇಕಾ ಅಂತ ಗೊತ್ತಾಗ್ತಲ್ಲ ನನಗೂ. ಏನೋ 7:24 ಗಂಟೆ ಆಗಿದೆ ಗೈಸ್. ಇವಾಗ 2 ಅವರ್ ಆಯಿತು ಡ್ಯೂಟಿ ಲಾಗಿನ್ ಆಗಿಬಿಟ್ಟು. 2 ಅವರಲ್ಲಿ ಎಷ್ಟು ಯಾವ್ದು ಬೀಳ್ತೈತೆ ಗೈಸ್ ಇದು
ಎಲ್ಲೆಲ್ಲ ಹೋಗ್ತೈತಲ್ಲ ಗೈಸ್ ಇದು. ಎಷ್ಟು 587 ರೂಪಾಯಿ 2 ಅವರ್ಲಿ ಕರೆಕ್ಟಾಗಿ. ನೋಡೋಣ ಬರ್ರಿ ಮತ್ತೆ ಎಲ್ಲಿ ಕೊಡ್ತಾನಂತ. ಗೈಸ್ ಇದು ಯಾವುದೋ ಒಂದು 200 ರೂಪಾಯಿ ಕಟ್ ಅಂತ ಹೇಳ್ತಿದ್ನಲ್ಲ, ಅದು ಕಟ್ಟಿಬಿಟ್ಟಿದ್ದೀನಿ. ಮತ್ತೆ ಅದಕ್ಕೆ ಬೇಕಪ್ಪ, ಮತ್ತೆ ಜಾಸ್ತಿ ದುಡ್ಡು ಕೇಳಿಬಿಡ್ತಾಯಿದ್ರೆ ತುಂಬ. ನಿನ್ನೆ ಬೇರೆ ಕನ್ಫರ್ಮ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು ತುಂಬ ಬಂದುಬಿಟ್ಟಿದ್ದೀನಲ್ಲ, ಅದಕ್ಕೆ ಇವಾಗ ಮಾಡಿರೋದೆಲ್ಲ ಕೆಲಸ ಅಷ್ಟಕ್ಕೆ ಹೋಯಿತು. ಪೇಮೆಂಟ್ ಪ್ರೊಸೀಜಿಂಗ್ ಇನ್ನೂ ಪೇಮೆಂಟ್ ಸಕ್ಸಸ್ಫುಲ್ ಆದ್ರೆ ಆಗಿದೆ. ಡ್ಯೂಟಿ ಒಂದು ಸರ ಇದನ್ನು ಮಾಡ್ಕೊಂಡು ಓಹೋ ಅಂದರೆ ಗೈಸ್ ಇದು ಏನಂತ ಗೊತ್ತಾ, ಇರಿ ಒಂದು ನಿಮಿಷ, ಡ್ಯೂಟಿ ಲಾಗಿನ್ ಆಗಿಬಿಡ್ತೀನಿ ರೀ ಫಸ್ಟು. ಇದರಲ್ಲಿ ಕ್ಯಾನ್ಸಲ್ ಜಾಸ್ತಿ ಮಾಡಿದ್ರೆ ಇದನ್ನಾಗತ್ತಂತೆ. ಎಷ್ಟು 0 ಆರ್ಡರ್ಸು 10 ಆರ್ಡರ್ಸು 200 ಆದರೆ ಕನ್ಫರ್ಮ್ ಮಾಡಿಕೊಂಡು ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 200 ರೂಪಾಯಿ ಫೈನ್ ಅಂತೆ ಗೈಸ್. ಈ ಥರ ಎಲ್ಲ ಸಿಸ್ಟಮ್ ತೆಗೆದುಬಿಟ್ಟವನಲ್ಲ ಗೈಸ್, ರ್ಯಾಪಿಡ್ದವನು ತಿಕ್ಕ ಹೊಡಿತಾವನಲ್ಲ ಸರಿಯಾಗಿ. ಎಲ್ಲರೂ ಜನನ ಹೊಡಿತಾವ್ರೆ ನಮ್ಮ ಮನೆಯಾಗೆ. ಇವು ನನ್ನ ಮಗನೂ ಹೊಡೆದ್ಬಿಟ್ಟು ಅಂತ ಬಿಡ್ತಾನಲ್ಲ. ಸ್ವಿಗ್ಗಿ ಝೊಮ್ಯಾಟೋನೂ ಆಯಿತು, ಇದನ್ನೂ ಸ್ಟಾರ್ಟ್ ಆಯ್ತು ಇವಾಗ. ಏನಾರಾದರೆ ಫೈನ್ಗಳ ಮೇಲೆ ಫೈನ್ಗಳು ಕಟ್ಟಿಸ್ಕೊಳ್ತಾನೆ ಇವಾಗ. ಬನ್ನಿಗೆ ಸಿಗ್ತೀನಿ ಮತ್ತೆ. ರೆಡ್ ಕಲರ್ ಬಸ್ ಬರುತ್ತೆ ಇಲ್ಲ ಯಾರು ಗೊತ್ತು. ಇರೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದೆ, ನೋಡೋಣ. ಅವ್ರಿಗೆ ಪಾಪ ಗೊತ್ತಿಲ್ಲ ಕೈ, ಅದಕ್ಕೆ ಕೋಲಾರ ಬಸ್ ಹತ್ಸ್ಬಿಟ್ಟು ಹೇಳಂದವ್ರೆ. ಅದಕ್ಕೆ ಬನ್ನಿ ನೋಡೋಣ ಯಾವ ಕಡೆ ಬರುತ್ತೆ ಬಸ್ಸು, ನೋಡೋಣ. ಹೊಸಕೋಟೆ ದೇವನಹಳ್ಳಿ KSRTC ಬಸ್ ಹೋಗುತ್ತಲ್ಲ, ಅದಕ್ಕೆ ಬನ್ನಿ ನೋಡೋಣ ಯಾವ್ದು ಬಸ್ ಬಂತು ಅಂತ. ಬೆಂಗಳೂರು ಟು ಕೋಲಾರ ಎಲ್ಲೈತೆ? ಕೋಲಾರ ಅದು ನಿಂತ್ಕೊಂಡೈತೆ ಅನಿಸುತ್ತೆ. ಮಂಗಳೂರು ಮೇಡಮ್ ಬನ್ನಿ ನೋಡೋಣ. ಗಾಡಿ ಬೇರೆ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀನಿ ಗೈಸ್. ಏನು ಮಾಡ್ತೀರಾ, ಹುಡುಗ ಬೇರೆ ಹತ್ಸಂತ ಹೇಳೋಣೆ. ಮಂಗಳೂರು ಹೆಸರು ಇನ್ನೂ ಯಾವುದೋ ಅವ್ರು ರೈಡ್ ಬಿದ್ದಿಲ್ವಲ್ಲ, ಅದಕ್ಕೆ. ವೆಂಕಟೇಶ ಇದ್ಯಾವುದು ಮೂಳಬಾಗಿಲು ಎಕ್ಸ್ಪ್ರೆಸ್ಸಾ? ಇದು ಹೋಗುತ್ತಾ ಕೋಲಾರ್ಗೆ? ಕೇಳೋಣ ಬನ್ನಿ. ಮೂಳಬಾಗಿಲು ಎಕ್ಸ್ಪ್ರೆಸ್ ಇದು ಕೋಲಾರ್ಗೆ ಹೋಗುತ್ತೆ ಕೇಳೋಣ. ಅಣ್ಣ ಕೋಲಾರ್ಗೆ ಹೋಗುತ್ತಾ? ಕೋಲಾರ ಹೋಗುತ್ತಾ ಮೇಡಮ್? ಮತ್ತೆ ಕೋಲಾರ್ಗೆ ಹೋಗುತ್ತೆ ಅಂತೆ. ಆಧಾರ್ ಕಾರ್ಡ್ ಫ್ರೀ ಇದೆ ನಿಮ್ಮದು? ಕರ್ನಾಟಕ ಆಧಾರ್ ಕಾರ್ಡ, ಆಂಧ್ರ ಆಧಾರ್ ಕಾರ್ಡ? ಆಂಧ್ರ ಹಂಗಾರೆ ಫ್ರೀ, ಎಲ್ಲ ಕಡೆ ದುಡ್ಡು ಕೊಟ್ಟೆ ಹೋಗಿ. ಸರಿ ಬಾಯ್. ಬನ್ನಿಗೆ ಇದು ಅವ್ರಿಗೆ ಕೋಲಾರ ಬಸ್ ಹತ್ಸ್ಬಿಟ್ಟಿದ್ದೀನಿ. ಇದು ಯಾವುದೋ 47 ರೂಪಾಯಿದು ಯಾವುದೋ ಒಂದು ಬಿದ್ದುಬಿಡ್ತೈತೆ. ಇನ್ನೂ ಸಾರಿ 700 ಚಿಲ್ಲರೆ ಆಗಿದೆ ಗೈದು, 706 ರೂಪಾಯಿ. ಇವಾಗ ಮತ್ತೆ ರ್ಯಾಪಿಡೋನು ಓಪನ್ ಮಾಡ್ಕೋತೀನಿ ಹಾಗೆ. ಬನ್ನಿ. ಹೇಳಿದ್ರೆ ಕೋಲಾರಿಗೆ ಬಿಟ್ಟು ಬರ್ತಿದ್ನಲ್ಲ. 10 ಫ್ಯಾಕ್ಟ್ರಿ ಅವ್ರು ಹೆಬ್ಬಾಳು ಲೊಕೇಶನ್ ಹಾಕ್ಕೊಂಡಿದ್ರು ಗೈಸ್. ನಾನು ಹೆಬ್ಬಾಳು ಕಡೆ ಬಸ್ ಆ ಕಡೆ ಬರುತ್ತಲ್ಲೋ ಗೊತ್ತಿಲ್ಲ, ನನ್ನ ಪ್ರಕಾರ ಈ ಕಡೆನೇ ಬರೋದಲ್ಲ ಕೋಲಾರ. ಅದಕ್ಕೆ ಮತ್ತೆ ಬೇರೆ ಎಲ್ಲ ಲೊಕೇಶನ್ ಕನ್ಫರ್ಮು ಬೇರೆದು ಮಾಡ್ಕೊಂಡು ಈ ಕಡೆ ಬಂದುಬಿಟ್ಟು ಬಿಟ್ಟಿದ್ದೀನಿ ಡ್ರಾಪ್. ಇವಾಗ ನೋಡೋಣ, ಇವಾಗ ಎಲ್ಲ ಓಪನ್ ಮಾಡ್ತೀನಿ. ಯಾವ್ದು ಬೀಳುತ್ತೆ ಗೈಸ್. ಪೋಟ್ರು ಲಾಗಿನ್ ಮಾಡ್ಕೊಳ್ಳ, ಪೋಟ್ರೂ ಮಾಡ್ಕೊಂಡ್ಬಿಟ್ಟೆ. ಬನ್ನಿ ಮತ್ತೆ ಇಲ್ಲೇ ಸೈಡಲ್ಲಿ ಇನ್ನೊಂದು ಚೂರು ಆ ಕಡೆ ಹೋಗ್ಬಿಟ್ಟು ನಿಂತ್ಕೊಳ್ಳೋ. ನಮ್ಮ ಮುಂದೆ ಈ ಕಡೆ ಯೂಟರ್ನ್ ಮಾಡ್ಕೋಬೇಕಾದ್ರೆ ಆ ಕಡೆ ಆ ಸೈಡಲ್ಲಿ ಹೋಗ್ಬೇಕು ಇವಾಗ. ಬನ್ನಿಗೆ ಸಿಗ್ತೀನಿ ಮತ್ತೆ ಆಮೇಲೆ. OTP ಹೇಳಿ. 7589. ಬನ್ನಿಗೆ ಇಲ್ಲಿಂದ 35 ಕಿಲೋಮೀಟ್ರ್ ಬಿದ್ದುಬಿಟ್ಟೈತೆ. ಎಲ್ಲಿ? ಬೆಂಗಳೂರು ನ್ಯಾಷನಲ್ ಪಾರ್ಕ್, ಬಣ್ಣಾರ್ಘಟ್ಟ. ನಾನು ಹಾಂ ಬನ್ನಿಗೆ ಇದು ಬಣ್ಣಾರ್ಘಟ್ಟಕ್ಕೆ ಹೋಗೋಣ. ಇಲ್ಲಿಂದ ಒಂದೇ ರೋಡ್ ಹಿಡ್ಕೊಂಡು ಮಾದೇವಪುರ, ಬೆಳ್ಳಂದೂರು, HSR, ಅಗ್ರ, ಅರೇಕೆರೆ 34 ಕಿಲೋಮೀಟ್ರಿಗೆ ಇದು. ಇಲ್ಲಿಂದ ಇದಕ್ಕೆ ಹೋಗೋಣ ಇವಾಗ. ಬಣ್ಣಾರ್ಘಟ್ಟ 1 hour 5 ನಿಮಿಷ 34 ಕಿಲೋಮೀಟ್ರ್ ತೋರಿಸೈತೆ. ರಿಟರ್ನ್ ಅಲ್ಲಿಂದ ಯಾವ್ದು ಬೀಳುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಹೋಗೋಣ ನ್ಯಾಷನಲ್ ಪಾರ್ಕಿಗೆ ಇವಾಗ, ಬಣ್ಣಾರ್ಘಟ್ಟ. ಗೈಸ್ ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇದ್ರ ಚಡೋದು ಸೈಡ್ 340 ರೂಪಾಯಿ ಗೈಸ್. 340 रुपीज़ सर. फ़ोन पे कैश है? हाँ कैश है. चेंज नहीं है, चेंज दे दो. है ना आपके पास?
ಗೈಸ್ ಟೋಟಲ್ ಒಂದು 1000 ರೂಪಾಯಿ ಆಯ್ತು ಗೈಸ್. 9:15 ಗಂಟೆಗೆ ಡ್ರಾಪ್ ಕೊಟ್ಟಿದ್ದೀನಿ. 340 rupees. ಇಲ್ಲಿಂದ ಎಲ್ಲಿ ಇದು ಯಾವ ದೇವಸ್ಥಾನ ಸರ್? ಇದು ದೇವಸ್ಥಾನ का नाम क्या? खाटू श्याम. हाँ खाटू श्याम. ಇದು ಬರ್ತಾ ಇರೋದು ಕೈ 2 3ನೇ ಸರಿ ಬಂದಿದ್ದೀನಿ ಇಲ್ಲಿ. ಹಾಂ ಯೂಟ್ಯೂಬ್. मैं देख रहा हूँ उतने देर से आप कुछ 340. ಹಾಂ ಓಕೆ ಥ್ಯಾಂಕ್ ಯು, ವೆಲ್ಕಮ್. ಬನ್ನಿ ಗೈಸು, ಇಲ್ಲಿ ಡ್ರಾಪ್ ಕೊಟ್ಟೆ. ಇನ್ನು ಯಾವ್ದಾರು ಬಿದ್ದಿತ್ತು, ಯಾವುದೋ ಒಂದು ಪಾರ್ಸಲ್ ಆರ್ಡ್ರು ಕತ್ರಗುಪ್ಪೆನ ಯಾವುದೋ ಒಂದು ಬಿದ್ದಿತ್ತು, ಹೋಗಿಬಿಡ್ತು. ಇವಾಗ ನೋಡೋಣ ಟೋಟಲು 340 ಯಾವುದ್ರಲ್ಲಿ ಆಗಿದೆ ಅಂದರೆ ಓಲಾದಲ್ಲಿ 340, ಮತ್ತು ಊಬರಲ್ಲಿ 706, ರ್ಯಾಪಿಡೋದಲ್ಲಿ ಒಂದು ಬಿದ್ದಿಲ್ಲ ಗೈಸ್. ಇನ್ನೂ ಪರವಾಗಿಲ್ಲ, ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ. 1000 ರೂಪಾಯಿ ಹೊಡೆದಿದ್ದೀನಿ ಗೈಸು. ಆಲ್ಮೋಸ್ಟ್ ಟೈಮಿಂಗ್ಸು 9:15 ಗಂಟೆಗೆ ಕರೆಕ್ಟಾಗಿ ಡ್ರಾಪ್ ಕೊಟ್ಟಿದ್ದೀನಿ. ನಮ್ಮ ಫ್ರೆಂಡ್ ಹೇಳಿದ 9:10, 9:15 ಗಂಟೆ ಒಳಗೆ ಎಷ್ಟು ಗಂಟೆ ಪಿಕಪ್ ಮಾಡ್ಕೊಂಡಿದ್ದೀನಪ್ಪ ಅಂದರೆ ನಾನು ಅಣ್ಣ ಸೈಡಣ್ಣ ಕರೆಕ್ಟಾಗಿ ಹಿರೀರಿ 130 ರೂಪಾಯಿದು ಸೌತ್ ಬಿಡ್ದು. ಆದರೆ ಎಷ್ಟು ಕಿಲೋಮೀಟ್ರ್ ಪಿಕಪ್ ಐತೆ ಗೊತ್ತಿಲ್ಲ ಗೈಸ್, ಕಿಲೋಮೀಟ್ರ್ ಗೊತ್ತಿಲ್ಲ. 2.8 ಕಿಲೋಮೀಟ್ರ್ ಐತೆ. ಪರವಾಗಿಲ್ಲ, ಹೋಗೋಣ ಬನ್ನಿರಿ. ಇನ್ನೇನು ಮಾಡೋಕ್ಕಾಗತ್ತೆ, ಇಲ್ಲಿದೆ ಯಾವುದೂ ಬೀಳಲ್ಲ. ಆಲ್ಮೋಸ್ಟ್ ಬಿದ್ದಿರೋದನ್ನ ಎತ್ಕೊಂಡು ಹೋಗಬೇಕು. ಸೌತ್ ಬಿಡ್ದಾಗ ಬಿದ್ದುಬಿಟ್ಟೈತೆ ಗೈಸ್. ಗೈಸ್ ನೋಡ್ರಿ, ಗೋಡ್ ನೋಡ್ರಿ, ಎಷ್ಟು ದಿವಸ ಆಯಿತು ಗೈಸ್ ಫಾರೆಸ್ಟಲ್ಲಿ ಈ ಥರ ಕಾಡಲ್ಲಿ ಓಡಾಡಿಬಿಟ್ಟು. 3-4 ವರ್ಷ ಹಿಂದೆ ನಾನು ಓಡಾಡಿದ್ದೆ. ನನ್ನ ಆ್ಯಕ್ಸಿಡೆಂಟ್ ಆಗೋಂಥ ಮುಂಚೆ ಯಾವುದೋ ಚಿಕ್ಕಮಗಳೂರು, ಹಾಸನ ರೋಡು ಆ ಕಡೆ ಈ ಕಡೆ ಹೋಗಿದ್ದೆ. ಈ ಕಡೆ ಬಂದಿರಲಿಲ್ಲ. ಬೈಕ್ ಟ್ಯಾಕ್ಸಿಯಲ್ಲಿ ಮಾಡ್ಬೇಕಾರೆ ಇಂಥ ವೆದರ್ಗಳು ನೋಡ್ತಾಯಿದ್ದೀನಿ ನೋಡಿ ಗೈಸ್. ಕಗ್ಲಿಪುರಕ್ಕೆ 16 ಗಂಟೆಯಿಂದ ಕಗ್ಲಿಪುರ ಹೋಗೋ ರೋಡ್ ಇದು. ಏನು ಸೈಕಾಗಿ ಮಾತ್ರ ಐತೆ. ಆದರೆ ಆ ಕಡೆಯಿಂದ ಗಾಡಿಗಳು ಬರ್ತಾಯಿದ್ರೆ ಜಾಸ್ತಿ ಸ್ಪೀಡಲ್ಲಿ ಓಡ್ಸೋಕ್ಕಾಗಲ್ಲ, ಜಾಸ್ತಿ ಸ್ಲೋ ಓಡ್ಸೋಕ್ಕಾಗಲ್ಲ. ಸ್ಲೋ ಆಗಿ ಓಡಿಸ್ರೆ ಹಿಂದೆ ಬಂದು ಬಿಡ್ತಾನೆ, ನಾವು ಸ್ಪೀಡಲ್ಲಿ ಹೋದರೆ ಮುಂದೆಗಡೆ ಬಂದು ಬಿಡ್ತಾನೆ ಸಡನ್ನಾಗಿ. ಏನು ಆನೆಗಳದು ಎಲ್ಲ ಇದಾವೆ ಅನ್ಕೋತೀನಿ ಗೈಸ್. ನನಗಂತೂ ಅವೆಲ್ಲ ಪೋಸ್ಟರ್ಗಳು ಹಾಕಾರಲ್ಲ, ಪೋಸ್ಟರ್ ನೋಡಿಬಿಟ್ಟು ಹೇಳ್ತಾರದು ನಾನು. ಏನು ಟರ್ನಿಂಗ್ ಗೈಸ್ ಇದು ಸೈಕಾಗಿದೆ ನೋಡ್ರಿ. ಟರ್ನಿಂಗ್ ಮಾತ್ರ ಬೆಂಕಿ. ಇಂಥ ಜಾಗ ದೊಡ್ಡ ಗಾಡಿ ಇರಬೇಕು ಇದು, ಮತ್ತು ಒಂದೇ ಸೈಡಲ್ಲಿ ಗಾಡಿಗಳು ಹೋಗಂಗಿರ್ಬೇಕು ನೋಡಿ. ಅವಾಗ ಗಾಡಿ ಹೊಡ್ಯೋಕ್ಕೆ ಬೇಜಾರು. ವೇಗದ ಮಿತಿ 30. ಪ್ರಾಣಿಗಳು ಇದಾವೆ ಎಚ್ಚರಿಕೆ. ಇಲ್ಲೊಂದು ಯಾವ ಚೆಕ್ ಪೋಸ್ಟ್ ಐತಲ್ಲ ನೋಡ್ರಿ, ಆನೆಗಳ ಪೋಸ್ಟರ್ ಅದು ಇದೆಲ್ಲ ಹಾಕೋರೆ. ಬನ್ನಿ ಸಿಗ್ತೀನಿ ಮತ್ತೆ ಗೈಸ್. ಇದು ಯಾವುದು ಗೈಸ್ ಪೂರ್ತಿ ಹಳ್ಳಿಯಲ್ಲಿ ಬಂದುಬಿಟ್ಟಿದ್ದೀನಿ ಪಿಕಪ್ ಮಾಡೋಕ್ಕೆ ಕಸ್ಟಮರ್ನ. ಹಾಂ ಎಲ್ಲವ್ರು ಯಾರು ಗೊತ್ತು. ದೇವ್ರೆ, ಒಂದು ಕಡೆ ಸಿಟಿ ಥರ ಕಾಣುತ್ತೆ, ಒಂದು ಕಡೆ ಹಳ್ಳಿ ಥರನೂ ಐತೆ. ಹಾಂ ಕಸ್ಟಮರ್ ಹೆಸರು ಏನೈತೆ, ಚಂದ್ರಪ್ಪ ಲೇಔಟ ಇದ್ಯಾವ, ಚಂದ್ರಶೇಖರ್ ಲೇಔಟ. ಇದು ಕಾಲ್ ಮಾಡಿಬಿಡೋಣ ಕಸ್ಟಮರ್. ನೆಕ್ಸ್ಟ್ ಕಸ್ಟಮರು ಯಾವುದು ಮನೆ ಯಾರಿಗೆ ಗೊತ್ತು ಗೈಸ್. ಇವಾಗ ಕೆಂಗೇರಿ ಹತ್ರ ಇದ್ದೀನಿ. ಕೆಂಗೇರಿ ಹತ್ರ, ಕೆಂಗೇರಿದಲ್ಲೇ ಇದ್ದೀನಿ. ಎಲ್ಲಪ್ಪ ಅಂದರೆ ಏನೋ ಯಾವ್ದು ಬಿದ್ದಿಲ್ಲ. ಮಧ್ಯಾಹ್ನ ನೋಡಿದ್ರೆ 11:37 ಆಯ್ತು ಗೈಸ್. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಎಷ್ಟೈತೆ ಇವಾಗ. ಅದು ಯಾಕೆ ಯಾರು ಗೊತ್ತು, ಊಟನೂ ಹೋಗ್ತಲ್ಲ, ಏನು ಹೋಗ್ತಲ್ಲ ಗೈಸ್ ಸರಿಯಾಗಿ. ಅಷ್ಟೊಂದು ಇದನ್ನು ಡಿಪ್ರೆಷನ್ ಹೋದಂಗೆ ಹೋಗ್ಬಿಟ್ಟಿದ್ದೀನಿ. ಸಾಲ ಮೈ ತುಂಬ, ಏನು ಮೈ ತುಂಬ ಅನ್ನೋಕ್ಕೇನು ಜಾಸ್ತಿ ಏನಿಲ್ಲ, ಒಂದು 20-30 ಸಾವಿರ ರೂಪಾಯಿ ಇರ್ಬೋದು ಸಾಲ. ಅದು ಬಿಟ್ಟರೆ ಏನು ಜಾಸ್ತಿ ಏನು ಅಷ್ಟೊಂದು ಏನಿಲ್ಲ. ಬನ್ನಿ, ನಮ್ಮ ಸಾಲ ನಾವೇ ತೀರಿಸ್ಬೇಕು ಗೈಸ್ ಅಲ್ವಾ. 210 ರೂಪಾಯಿದು ಯಾವುದು ಬಿತ್ತು ಗೈಸ್, ಇದು ಪಾರ್ಸಲ ಬೇಡ. ಪಾರ್ಸಲ್ ದೊಡ್ಡ ಐಟಮ್ ಇದ್ರೆ ಯಾರು ತೊಗೊಂಡು ಹೋಗ್ತಾರೆ. ಇದು ಯಾವುದು ಗೈಸು, ಬಿರಿಯಾನಿ ಮನೆ. ಬಿರಿಯಾನಿ ಸ್ಮೆಲ್ ಗಮ್ ಅಂತೈತೆ ಆಚೆ ಕಡೆ. ಹಾಂ ಹೊಟ್ಟೆನೇ ತುಂಬೈತು ಸ್ಮೆಲ್ಲಿಗೆ. ಬನ್ನಿ ಏನಾದ್ರು ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಇಲ್ಲಿ ಬಂದುಬಿಟ್ಟು ಇಲ್ಲಿ ಹತ್ತತ್ರ ಅಂಬೇಡ್ಕರ್ ಕಾಲೇಜ್ ಅನಿಸುತ್ತೆ. ಹತ್ತತ್ರ 1-2 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಈ ಕಡೆ ಯಾವ ಏರಿಯಾ ಬರುತ್ತೆ ಗೊತ್ತಿಲ್ಲ. ಉಳ್ಳಾಳೋ ಯಾವುದೋ ಕೆಂಗೇರಿ ಸೈಡ್ ಬರುತ್ತೆ. ಪಿಕಪ್ ಬಂದು ಊಟ ಮಾಡಿದೆ ಪದ್ದಶ್ಶೇರಿ. ಒಂದು ಹಾಫು ಕಬಾಬು ಮತ್ತು ಏನೋ ಕುಷ್ಕ ತಿಂದುಬಿಟ್ಟೆ. ಹೊಟ್ಟೆ ತುಂಬೋಯ್ತು. 120 ರೂಪಾಯಿ ಕೊಟ್ಟಿದ್ದು ಸಾರ್ಥಕ ಆಯಿತು. ಫುಲ್ ಅಂದರೆ ಫುಲ್ ತಿಂದುಬಿಟ್ಟಿದ್ದೀನಿ. ಒಂದು ರೈಡ್ ಒಂದು ಇಂಡಿಕೇಟ್ರ್ ಹಾಕ ಯವ್ವ.
ಇಂಡಿಕೇಟರ್ ಇಲ್ಲ, ಯಾವ ಕಡೆ ಹೋಗ್ಬೇಕು ನಮಗೆ ಡೌಟಲ್ಲಿ ಸಾಯಿಸ್ತಾರೆ. ಇಲ್ಲಿ ಎಲ್ಲವರಪ್ಪ ಕಸ್ಟಮರು ಎಲ್ಲ ಓಪನ್ ಮಾಡೇ ಬಿಟ್ಟೇನೆ. ಹೆಂಗೆ ಇನ್ನು ಕಸ್ಟಮರು ವರ್ಷ ಅಂತ ಕಸ್ಟಮರ್ ಹೆಸರು. ರ್ಯಾಪಿಡೋ ಗಿಪಿಡೋ ಎಲ್ಲ ಆಫ್ ಮಾಡಿಬಿಟ್ನು. ಹಲೋ, ಹಾಂ ಮೇಡಮ್, ಎಲ್ಲಿದ್ದೀರಾ ಮೇಡಮ್? ಲೊಕೇಶನ್ ಹತ್ರನೇ ಇದ್ದೀನಿ. ಬನ್ನಿ ಬನ್ನಿಗೆ ಕಸ್ಟಮರ್ ಬಂದರು, OTP ತೊಗೊಂಡು ಹೋಗ್ಬಿಡೋಣ. ಎಪ್ಪತ್ತವ್ರೆ ಏನು ಬಿಸಿಲೈತೆ, ಸಿಕ್ಕಾಪಟ್ಟೆ ಬಿಸಿಲೈತೆ. ಸಂಜೆ ಮಳೆಗಡೆ ಬರುತ್ತಾ ಯಾವನಿಗತ್ತು. ಬಂದರೆ ಬಂತು, ಹೋದ್ರೆ ಹೋಯ್ತು. ತಲೆ ಕೆಡ್ಸ್ಕೊಬಾರ್ದು ಜಾಸ್ತಿ. ಏನಂತೀರ? OTP ಹೇಳಿ ಮೇಡಮ್. 2277. ಬನ್ನಿ ಗೈಸು, ಇಲ್ಲಿಂದ ರಾಜ್ಕುಮಾರ್ ಸಮಾಧಿ ಅಲ್ಲ ಮೇಡಮ್? ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ ಗೈಸ್. 12 ಕಿಲೋಮೀಟ್ರ್ ಇದೆ ಗೈಸು ಟೋಟಲ್ ಕರೆಕ್ಟ್. ಬನ್ನಿ ಹೋಗೋಣ. ರಾಜ್ಕುಮಾರ್ ಸಮಾಧಿ ಅಲ್ಲ ಗೈಸ್, ಇದು ನಂದಿನಿ ಲೇಔಟ್ ಅನಿಸುತ್ತೆ, ಅಲ್ಲಿಗೆ ಹೋಗ್ಬೇಕು ಗೈಸ್. ಒಂದು ಆರ್ಡ್ರ್ ಬಿದ್ದಿರೋದು ಎಲ್ಲಪ್ಪ ಅಂದರೆ ಕೆಂಗೇರಿಗೆ ಪಾರ್ಸಲು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಒಂದು ಚಿಕ್ಕ ಐಟಮ್ಮು ಏನೋ ವ್ಯಾಲೆಟ್ ಇದೆ ಅಂತೆ ಅವ್ರದ್ದು, ತೊಗೊಂಡಿದ್ದೀನಿ. ಬನ್ನಿ, ಎಲ್ಲಿಂದ ಎಷ್ಟು ಏನೋ ಕೊಟ್ಟಿದ್ರು, 200 ಚಿಲ್ಲರೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೇ ಇಲ್ವಲ್ಲ ಗೈಸು. ನೋಡೋಣ ರೀ, 23 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನೋಡಿ ಎಷ್ಟು ಚಂದ ಕಾಣ್ತೈತೆ ಬ್ರಿಡ್ಜ್. ಅವ್ನು ಹೆಡ್ ಹೋದು ಎಲ್ಲಿ ಇದ್ದೀನಪ್ಪ ಅಂದರೆ ಇದರಲ್ಲಿ ಇದು ಎಲ್ಲೈತೆ ಅಂತ ಲೊಕೇಶನ್ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ, ಇದು ಬ್ರಿಡ್ಜ್ ಎಲ್ಲೈತೆ ಅಂತ ನೋಡೋನು. ಹಾಂ, ಕಮೆಂಟ್ ಹಾಕಕ್ಕೆ ಮುಂದೆ ಬೋರ್ಡೋ ಬಂತಲ್ಲ ಮೆಟ್ರೋದು. ನಗು ಬರಲಿಲ್ವಾ? ಕೆಂಗೇರಿದಲ್ಲಿ ಇದೀನಿ ಗಾಯ್ಸ್, ಕೆಂಗೇರಿ ಪಾರ್ಸಲ್ ತೊಗೊಂಬಿಟ್ಟು ಬಂದೆ ಆಲ್ಮೋಸ್ಟು. ಅಬ್ಬಾ, ಏನು ಒಂದು ರೈಡು ಬೀಳಿಲ್ಲ ಬೈಕ್ ಟ್ಯಾಕ್ಸಿಯಲ್ಲಿ. ಯಾವುದು ಈ ಕಡೆ ಬರಬೇಕಾದ್ರೂ ಅಲ್ಲಿಂದ ಯಾವುದೂ ಬೀಳಿಲ್ಲ. ಆಲ್ಮೋಸ್ಟು ಟೈಮಿಂಗ್ಸ್ 5:15 ಆಯಿತು. ಏನು 40, 30, 50 ಸ್ಪೀಡಲ್ಲೇ ಬಂದಿದ್ದೀನಿ. ಯಾವುದೋ ರೈಡ್ ಬೀಳುತ್ತೆ ಅಂದ್ಕೊಂಡು ಯಾವುದೂ ಬೀಳಿಲ್ಲ ಗೈಸ್. ಹಂಗೆ ಖಾಲಿನೇ ಒಂದು ಪಾರ್ಸಲ್ ಅಂತ ತೊಗೊಂಬಿಟ್ಟು ಬಂದಿದ್ದೀನಿ. ಬನ್ನಿ, ಇವಾಗ ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಕೆಂಗೇರಿ ಡೆಕತ್ಲೇನ್ ಹತ್ರ ಇದ್ದೀನಿ, ಪಾರ್ಸಲ್ ಕೊಡೋಕ್ಕೆ ಬಂದಿದ್ದೀನಿ. ಪರ್ಸ್ ಪಾಕೆಟ್ ಇದೆ ಅಂತೆ, ಅಮೌಂಟ್ ಅವ್ರ ಹತ್ರನೇ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ ಕಸ್ಟಮರು. ನೋಡೋಣ ಎಷ್ಟು ರೂಪಾಯಿ, 200 ಸಮಥಿಂಗ್ ಏನಿತ್ತು. ಅಯ್ಯಪ್ಪ ದೇವ್ರೆ, ಆರಾಮಾಗಿ ಬಂದೆ. ಎಷ್ಟು ಒಂದು ಪೌನ ತಾಸು ಮಾಡಿದ್ದೀನಿ. ಪೌನ ತಾಸು ಅಂದರೆ ನಮ್ಮ ಕಡೆ ಪೌನ ತಾಸು ಅಂದರೆ ಈ ಕಡೆ ಬಂದುಬಿಟ್ಟು ಕಾಲು ಮುಕ್ಕಲು ಏನಂತಾರೆ ಗೊತ್ತಾಗ್ತಲ್ಲ ಯಾವ ಗೈಸ್. ಇವಾಗ ಪಾರ್ಸಲ್ ಕೊಟ್ಟೆ, ಹೆಂಗೋ ಯಪ್ಪ 10-15 ನಿಮಿಷ ವೇಟ್ ಮಾಡಿದ್ರು. ಹೆಂಗೋ ಚೂರು ಟಿಪ್ಸ್ ಕೊಟ್ಬಿಟ್ರು. 280 ರುಪೀಸ್ 270 ರುಪೀಸ್ ಆಗಿತ್ತು. 10 ರೂಪಾಯಿ ಕೊಟ್ಬಿಟ್ರು. ಏನೊಂದು 10 ನಿಮಿಷ ವೇಟ್ ಮಾಡಿದ್ದೆ ಅಷ್ಟೇ ಗೈಸು, ಪರವಾಗಿಲ್ಲ. ಬನ್ನಿ ಗೈಸ್, ಇವಾಗ ಒಂದು ಕಪ್ ಟೀ ಕುಡಿಯೋ ಸಮಯ. ಯಾಕಂದರೆ ಟೈಮಿಂಗ್ಸ್ ಆಗಿದೆ 5:15, ಆದ ಕಾರಣ ಟೀ ಕುಡಿಯಬೇಕು. ಎಪ್ಪತ್ತೂರು ಆ ಕಡೆ ಹೋದರೆ ಮಾತ್ರ ಟ್ರಾಫಿಕ್ ಸಿಕ್ಕಾಪಟ್ಟೈತೆ. ಇಲ್ಲಿಂದನೇ ಒಣವೇದಿಂದ ಹೋಗಿಬಿಡ್ತೀನಿ ಅಷ್ಟೇ. ಏನಂತೀರ? ಸಿಗ್ತೀನಿ ರೀ ಮತ್ತೆ ಗೈಸ್. ಒಂದು ಪೋರ್ಟ್ರಲ್ಲಿ ಒಂದು ಕನ್ಫರ್ಮ್ ಮಾಡ್ಕೊಂಡಿರೋದು, ಎಲ್ಲಿ ಮಾಗಡಿ ರೋಡ್ ಕಡೆ ಒಂದು ಎಲ್ಲೈತೆ ಕನ್ಫರ್ಮ್ ಅಂತಾನೆ ಪಾರ್ಸಲು. ಇಲ್ಲಿ AJ ಮೊಬೈಲ್ಸ್ ಅಂತೆ, ಗೊತ್ತಿಲ್ಲ ಯಾವುದಂತ ಏನೋ. ಎಲ್ಲೈತೆ ಅಂಗಡಿ ಸ್ವಾಮಿ ಅದ್ಯಾ AJ ಮೊಬೈಲ್ಸ್ ಎಲ್ಲಿತ್ತಲ್ಲ. ನೋಡೋಣ ಏನು ಪಾರ್ಸಲ್ ಐತೆ, ಯಾರಿಗೆ ಗೊತ್ತು. AJ ಸರ್ ಪೋಟ್ರು AJ ಯಾವುದು? AJ ಮೊಬೈಲ್ಸ್ ಅಂತ ಇರೋದು ಅಂಗಡಿ. ಹಾಂ, ಹೌದಾ? ಹಾಂ, ಹೌದಾ? ಹಾಂ, ಸರಿ ಬನ್ನಿ ಗೈಸ್, ಕಾಲ್ ಮಾಡೋಣ. ಸಬ್ಮಿಟ್ ಕಾಲ್. ಎಲ್ಲರೂ ಯಾರು ಗೊತ್ತೋ ಸಿಗ್ತೀನಿ ರೀ ಗೈಸ್. ಇದು ಮಾಗಡಿ ರೋಡ್ ಕಡೆ ಬಿದ್ದಿಲ್ಲ ಗೈಸ್, ಇದು ಬಿಡದಿ ಕಡೆ ಬಿದ್ದುಬಿಟ್ಟೈತೆ ಪಾರ್ಸಲ್ಲು. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ, ಯಾವುದೋ ಮನೆಗೆ ಬಿದ್ದುಬಿಟ್ಟೈತೆ. ಇಲ್ಲಿಂದ 15 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ನಾನೆಲ್ಲೋ ಆ ಸೈಡಲ್ಲೋ ಇದೆ ಅಂತ ಅಂದ್ಕೊಂಡೆ. 200 ರೂಪಾಯಿ ಫೋನ್ಪೇ ಮಾಡಿದ್ದಾರೆ ಕಸ್ಟಮರು ಇವಾಗಲೇ. ನೋಡೋಣ. ಯಪ್ಪ, ಡರ್ಕಿನೇ ಬರ್ತೈತೆ ಚಹಾ ಕುಡ್ದಾದ್ಮೇಲೆ. ಊಟ ಆದ್ಮೇಲೆ ಡರ್ಕಿ ಬರ್ತಾವು, ಮತ್ತು ಚಹಾ ಕುಡಿದ್ಮೇಲೆ ಡರ್ಕಿ ಬರ್ತಾವು. ಜೀವನ ಬರೀ ಡರ್ಕಿನ ಬರ್ತಾವ. ಬರ್ರಿ ಹೋಗೋಣ.
15 ಕಿಲೋಮೀಟ್ರ್ ನಾ ಎಲ್ಲ ಆ ಸೈಡಿಂದ ತಂದ್ಕೊಂಡಿದ್ದೆ. ಪರವಾಗಿಲ್ಲ, ಹೋಗೋಣ 15 ಕಿಲೋಮೀಟ್ರ್. ಆ ಕಡೆ ಯಾವ್ದಾರು ಒಂದು ಬಿದ್ದರೆ ಬೈಕ್ ಟ್ಯಾಕ್ಸಿ ಎತ್ತಾಕೊಂಡು ಹೋಗೋಣ, ಇಲ್ಲಾಂದರೆ ಖಾಲಿ ಹೋಗೋದು ಖಾಲಿ ಬರೋದು, ಅಷ್ಟೇ ಜೀವನ. ಗಾಯ್ದು ಅಕ್ಕಪಕ್ಕ ಒಂದು ಮನೆ ಇಲ್ಲ, ಏನಿಲ್ಲ. ಆಲ್ಮೋಸ್ಟ್ ಇನ್ನೂ 1.5 ಕಿಲೋಮೀಟ್ರ್ ಹೋಗ್ಬೇಕು. ಆಲ್ಮೋಸ್ಟು ಬಿಡ್ದಿ ಇಂದ ಮುಂಚೆ ಒಳಗಡೆ ರೋಡ್ ಬರುತ್ತೆ. ಅಲ್ಲಿ ರೈಟಿಂಗ್ ಏನು ತೊಗೊಂಡಿದ್ದೀನಲ್ಲ, ಎಲ್ಲ ಕಡೆ ಬರೀ ಕಾಡು 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 ಕಾಡು, ಅಲ್ಲೆಲ್ಲೇ ಜಾಗಗಳು. ಆವಾಗವಾಗ ಅಪರೂಪಕ್ಕೆ ಒಂದೊಂದು ಗಾಡಿಗಳು, ಒಂದು ಕಾರುಗಳು, ಬೈಗಳು. ನೋಡ್ರಿ ರೋಡ್ ನೋಡ್ರಿ ಹೆಂಗೈತೆ. ಚಿಕ್ಕಮಗಳೂರು ಘಾಟ್ ಸೆಕ್ಷನಲ್ಲಿ ಹೊಡೆದಂಗೆ ಆಗಿಬಿಟ್ಟೈತೆ ನನಗೆ. ನೋಡ್ರಿ ಆ ಕಡೆ ಎಲ್ಲ ಫಾರೆಸ್ಟು. ನೋಡ್ರಿ ಸೂರ್ಯ ನೆತ್ತಿ ಮೇಲೆ ಇದ್ದಾನೆ. ಇನ್ನೂ ಟೈಮಿಂಗ್ಸ್ ನೋಡಿದ್ರೆ 6 ಗಂಟೆ. ಕಣ್ಣಿಗೆ ಕಾಣ್ತಾನಿಲ್ಲಲ್ಲ ಸೂರ್ಯ ಕಡೆ ನೋಡಿಬಿಟ್ಟು ಈ ಕಡೆ ಮೊಬೈಲ್ ನೋಡ್ಬೇಕಾರೆ 6 ಗಂಟೆ 10 ನಿಮಿಷ ಆಗಿದೆ ಗೈಸು. ಕಾಡಿಗೆ ಹೋಗೋಣ ಬನ್ನಿ ಗೈಸ್. ಸೊಪ್ಪು ತಿನ್ನೋಣ ಹಾಗೆ ಬಂದುಬಿಟ್ರು ಕಾಡಲ್ಲಿ. ನೋಡಿ ಜಾಲಿ 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 ನೀನು ಹೊಡಿಯೋ ಪೋಟರ್ ಜಾಲಿ. ನಾನೆಲ್ಲ ಮಾಗಡಿ ರೋಡಿಗೆ ಬಿದ್ದುಬಿಟ್ಟೈತೆ ಅಂದ್ರೆ ಬಿಟ್ರೆ ಯಾವುದೋ ಒಂದು ಕಾಡಿಗೆ ಬಿದ್ದುಬಿಟ್ಟೈತೆ. ಏನು ಮಾಡೋಕ್ಕೆ ಹೋಗೋಣ, ಕಾಡಲ್ಲಿ ಡ್ರಾಪ್ ಇರಿಗೆ ಸಿಗ್ತಾನೆ ಗೈಸ್. ಅದು ಪೋಟ್ರಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ವಾಪಸ್ಸು. ಮತ್ತೆ ಕಾಡಲ್ಲಿ ಒಳಗಡೆ ಎಂಟ್ರೆನ್ಸ್ 5 ಕಿಲೋಮೀಟ್ರ್ವರೆಗೂ ಯಾವ ಅಕ್ಕಪಕ್ಕ ಮನೆಗಳಿಲ್ಲ, ಏನಿಲ್ಲ. ಜಾಲಿ ಜಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ನಾವು. ಕಾಡಂದರೆ ನಾರ್ಮಲಾಗಿ ಐತೆ ಅಷ್ಟೇ, ಏನು ದಟ್ಟ ಕಾಡು. ಅದು ಚಿಕ್ಕಮಗಳೂರು ಥರ ಏನು ಕಾಡಿಲ್ಲ ಪೂರ್ತಿ. ಅಯ್ಯಪ್ಪ ದೇವ್ರೆ, ಎಲ್ಲ ಅಲ್ಲಿ ಹೊಲಗಳು ಅದು ಇದು ಎಲ್ಲ ಐತೆ. ಫಾರೆಸ್ಟ್ ಥರನೇ ಫುಲ್ಲಾಗಿರೋದಾದರೆ ಸೈಕ್ ರೋಡ್ಗಳು ಮಾತ್ರ ಅಷ್ಟೇ ಚಿಕ್ಕ ರೋಡು. ಒಂದು ಬಸ್ ಹೋಗೋಕ್ಕೆ ಜಾಗ ಐತೆ. ಅಂತ ಹೋಗ್ತಾ ಇರೋದು ಮೇನ್ ರೋಡಿಗೆ ಹೋಗ್ಬೇಕಾರೆ ನನಗೆ ಇನ್ನೂ 5 ಕಿಲೋಮೀಟ್ರ್ ಬೇಕು. ಕುಂಬಳಗೋಡು ಇದ್ರದ್ದು ಬಿಡ್ದಿ ಮೇನ್ ರೋಡಿಗೆ ಹೋಗ್ಬೇಕಾರೆ. ಬನ್ನಿ ಸಿಗ್ತೀನಿ ಗೈಸ್. ಯಾವ ಥರ ಟ್ರಾಫಿಕ್ ಆಗಿಬಿಟ್ಟೈತೆ ಅಂದರೆ ಹತ್ತತ್ರ ಏನು ಪಿಕಪ್ ಮಾಡ್ಕೊಂಡು ಬಂದ ನಡೆದು ಅರ್ಧ ಗಂಟೆ ಆಗಕ್ಕೆ ಬಂತು ಅನ್ಕೋತೀನಿ. ಎಷ್ಟೇ ಟೈಮಿಂಗ್ಸ್ ಇವಾಗ 6:41 ಆಯಿತು. 6:25 ಗಂಟೆಗೆ ಪಿಕಪ್ ಮಾಡ್ಕೊಂಬಂದಿದ್ದೆ. ಬರ್ತಾ ಇರೋದೇ 5 ಕಿಲೋಮೀಟ್ರು. ಅಂದರೆ ಡ್ರಾಪ್ ಇರೋದು ಬಣ್ಣಾರಘಟ್ಟಕ್ಕೆ. ನೋಡಿದ್ರೆ ಈ ಥರ ಜಾಮ್ ಆಗಿಬಿಟ್ಟೈತೆ ಇಲ್ಲಿ. ಇನ್ನು ಇವಾಗ ನೈಸ್ ರೋಡ್ ಇಟ್ಕೊಂಡು ಹೋಗ್ಬೇಕು. ಕಸ್ಟಮರ್ಗೆ ಫಸ್ಟ್ ಕೇಳಿಬಿಟ್ಟಿದ್ದೀನಿ, ಟೋಲ್ ನೀವೇ ಕಟ್ಟಬೇಕಂತ. ಹ್ಞೂ ಅಂತಂದವ್ರೆ. ಕಟ್ಟಿಲ್ಲ ಅಂದರೆ ಅಷ್ಟೇ. ಹಿಂದೇನು ಬೇರೆ ಇದ್ದಾನೆ. ಯಪ್ಪ ದೇವ್ರೆ. ಇನ್ನೂ ನೋಡಿ ಗೈಸ್, ಇವತ್ತು ಸಂಡೇ ಸಂಜೆ ಅಲ್ವಾ, ಮಾಮೂಲಿ ಇದ್ದೇ ಇರುತ್ತೆ ಅನ್ಕೋತೀನಿ ನಾನು. ಇಷ್ಟೊಂದು ಅವರು ಸಿಕ್ಕಾಬಿಟ್ಟೆ ಊರಿಂದ ಹೋಗೋರು ಇವಾಗ ಬರ್ತಾವ್ರೆ. ಈರಣ್ಣ ಚೂರು ಬೇಗ ಚೂರು ಸ್ಲೋ ಆಗಿ ಬರ್ರು. ಏನು ಈ ರೇಂಜಿಗೆ ಬರ್ತಾರಪ್ಪ ಜನ. ಬಂದು ಸಿಕ್ಕೋಕೊಳ್ತಾರೆ ನೋಡ್ರಿ. ಇಲ್ಲಿ ನಿಂತ್ಕೋಬೇಕು, ಮತ್ತೆ ಚೂರು ಮೂವ್ ಆಗುತ್ತೆ, ಮತ್ತೆ ನಿಂತ್ಕೋಬೇಕಷ್ಟೇ. ಇರಿಗೆ ಸಿಗ್ತೀನಿ. ಇಲ್ಲಿ ಜಾಗ ಬಿಟ್ಟರು ನನಗೆ. ಆರಾಮಾಗಿ ಕೂತ್ಕೊಳ್ಳೋ ನೀನು. ಕಸ್ಟಮರ್ ಬೇರೆ ಕನ್ನಡನೂ ಬರಲ್ಲ. ನಾನು ಏನಂತ ಹೇಳಿ ಅವ್ರಿಗೆ. ನೋಡ್ರಿ ಎಷ್ಟು ಜಾಮ್ ಆಗಿಬಿಟ್ಟೈತೆ ಈ ಥರನ. ಅಲ್ಲಿಂದ ಎಲ್ಲಿ ಬ್ರಿಡ್ಜ್ ಹಿಡೋದು ಇದ್ರ ಕಡೆಯಿಂದ. ಇವರೆಲ್ಲ ಟ್ರಾಫಿಕ್ ಮಾಡೋರೆ ಪೊಲೀಸರು ಅನ್ಕೋತೀನಿ ನಾನು. ಆರಾಮಾಗಿ ಹೋಗ್ತಾ ಇರ್ತಾರೆ, ಬಿಡ್ತಾ ಇರ್ತಾರೆ. ಆ ಕಡೆಯಿಂದ ಆ ಕಡೆ ಗಾಡಿಗಳು ಹೋಗ್ತಾ ಇರ್ತವೆ, ಈ ಕಡೆಯಿಂದ ಈ ಕಡೆ ಹೋಗ್ತಾನೆ ಇರ್ತಾರೆ. ಇವರೇ ಸ್ಟಾಪ್ ಮಾಡಿಬಿಡೋದು ನೋಡಿ. ಸಿಗ್ನಲ್ ಇಲ್ಲ ಏನಿಲ್ಲ, ಆರಾಮಾಗಿ ಹೋಗ್ತಾ ಇರುತ್ತೆ. ಸುಮ್ಮನೆ ಟ್ರಾಫಿಕ್ ಮಾಡಿಬಿಡೋದು ಇವರು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಇವಾಗ ನೈಸ್ ರೋಡ್ ಹಿಡ್ಕೊಂಡು ಹೋಗ್ಬಿಡ್ತೀನಿ ಬೇಗ. ಏಕೆ ಏನಾಗಿದೆ? ಪರವಾಗಿಲ್ಲ, ತೊಗೊಂಡು ಹೋಗ್ತೀನಿ ಬಿಡಿ. ಸೇಫಾಗಿ ತೊಗೊಂಡು ಹೋಗ್ತೀನಿ ಬಿಡಿ. ಹಾಂ, ದೊಡ್ಡ ಬಣ ಬೇಗ ಕೊಡಿ. ಇನ್ನೊಂದು ಆರ್ಡ್ರ್ ರೈಟ್ ಇದೆ ಅದು, ಅದಕ್ಕೆ. ಓಕೆ. ಓಯ್ ಪುಟ್ಟಿ, ಹಾಯ್. ಇಲ್ಲಿ ಮಾಡು, ಹಾಯ್ ಮಾಡು. ಆಟ ಆಡ್ತವೆ. ಬನ್ನಿ ಗೈಸ್ ಬೇಗ ಇಲ್ಲಿಂದ. ಗೈಸ್ ಕರೆಕ್ಟಾಗಿ MS ಪಾಳ್ಯ ಕಡೆ ಬಿದ್ದುಬಿಟ್ಟೈತೆ ಗೈಸ್. ಇದು ನಮ್ಮ ಏರಿಯಾನೂ ಅಲ್ಲ. ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ನೋಡೋಣ ರೀ ಗೈಸ್. ಟನ್ 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 ರ್ಯಾಪಿಡೋದಲ್ಲಿ ಒಂದು ಬಿದ್ದೈತೆ. ಒಂದು ಡ್ರಾಪ್ ಕೊಟ್ಟೆ. ಇವಾಗ ಇನ್ನೊಂದು ಬೀಳ್ತಾ ಇರೋದಲ್ಲ. ಇದು ನೋಡಿ, ಫ್ಲೈಟ್ ಮಾಡಲಿ ಇಟ್ಟು ತೆಗಿಬೇಕು. ಸಾಕಾಗ್ಬಿಟ್ಟೈತೆ. ಇದು ಡ್ರಾಪು MS ಪಾಳ್ಯ. ಇದೆಲ್ಲೋ ನಾನು ಮನೆ ನೋಡ್ದಂಗೈತೆ, ಎಲ್ಲಂತ ಗೊತ್ತಾಗ್ತಲ್ಲ. ಇದು ಇವಾಗ ಇದಕ್ಕೆ ಹೋಗಬೇಕು ಫಸ್ಟು. ಇದು ಬಸವೇಶ್ವರ ನಗರಕ್ಕೆ. ಇದು ಆದಮೇಲೆ ಅಲ್ಲಿಗೆ ಹೋಗಬೇಕು. ಸಿಗ್ತೀನಿ ರೀ ಮತ್ತೆ ಗೈಸ್. ಕರೆಕ್ಟಾಗಿ ಸಂಜೆ ಟೈಮಿಂಗ್ಸ್ 10 ಗಂಟೆ ಆಗಿದೆ. ಡ್ಯೂಟಿ ಆಫ್ ಮಾಡಿ ಇನ್ನೂ ಮಾಡಿಲ್ಲ. ಇರಿ ಎಷ್ಟೇ ಟರ್ನಿಂಗ್ಸ್ ಐತೆ ಅಂತ ಹೇಳ್ತೀನಿ ಗೈಸ್. ಫಸ್ಟು 1300 ಇದು ಯಾವುದಾದ್ರು ಬೇಡ. ಇಲ್ಲಿ 1397 ಊಬರಲ್ಲಿ ಆಗಿದೆ. 1397 ಊಬರು. ಮತ್ತು ರ್ಯಾಪಿಡೋದಲ್ಲಿ ಎಷ್ಟಪ್ಪ ಅಂದರೆ 737 ಪ್ಲಸ್ಸು. ಓಲಾದಲ್ಲಿ ಎಷ್ಟಪ್ಪ ಅಂದರೆ ಓಲಾದಲ್ಲಿ 578 ಪ್ಲಸ್ಸು. ಪೋಟ್ರಲ್ಲಿ ಬಂದುಬಿಟ್ಟು
ಇದೆಲ್ಲ ಐತಪ್ಪ, ಇದು 170 ಆಗಿತ್ತು ಇದು ಅಮೌಂಟ್ ಎಲ್ಲಿ ತೋರಿಸುತ್ತೆ? ಗೋ ಆನ್ಲೈನ್ಗೆ ಹೋದ್ರೆ ಮಾತ್ರ ತೋರಿಸುತ್ತಾ? ಹಾಂ, 177 ರೂಪಾಯಿ ಆಗಿದೆ ಗೋ ಆಫ್ಲೈನು. 177. ಹಾಂ, ಏನು ಗೈಸ್ ಇವತ್ತು ಇಷ್ಟೊಂದು ಅರ್ನಿಂಗ್ಸು, ಶಾಕ್ ಆಗಿಬಿಟ್ಟಿದ್ದೀನಿ. ಹಾಂ, 177 ಇರಿ, 1300, 700. ಓಲಾದಲ್ಲಿ ಎಷ್ಟು? 528. ಹೌದಲ್ಲ, ಏನು ಇದು ಇಷ್ಟೊಂದು ಹೊಡೆದ್ಬಿಟ್ಟಿದ್ದೀನಿ ಇವತ್ತು ಅರ್ನಿಂಗ್ಸು. 2889 ಗೈಸ್. ಫಸ್ಟ್ ಟೈಮ್ ಬೈಕ್ ಟ್ಯಾಕ್ಸಿಯಲ್ಲಿ ಮತ್ತು ಪಾರ್ಸಲಲ್ಲಿ ಇವಾಗ ನಾನು 8 ಗಂಟೆಯಿಂದ 4 ಪಾರ್ಸಲ್ ತೊಗೊಂಬಂದಿದ್ದೀನಿ ಗೈಸ್. ತುಂಬ ಅಂತ ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ, ಎಷ್ಟು ಬಣ್ಣಾರಘಟ್ಟದಿಂದ ಒಂದು ಕೆಂಗೇರಿ, ಇನ್ನೊಂದು ಬಣ್ಣಾರಘಟ್ಟದಿಂದ ಒಂದು ಬಸವೇಶ್ವರ ನಗರ ಕುರುಬ್ರಹಳ್ಳಿ, ಮತ್ತೊಂದು ಕೆಂಗೇರಿಯಲ್ಲಿ ಡ್ರಾಪ್ ಕೊಟ್ಟಿದ ತಕ್ಷಣ ಮತ್ತೊಂದು ಕೆಂಗೇರಿಯಿಂದ ಇದಕ್ಕೆ ಬಿತ್ತು, ಎಲ್ಲಿ ಇವಾಗ MS ಪಾಳ್ಯದಲ್ಲಿ ಡ್ರಾಪ್ ಕೊಟ್ಟೆ. ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಪರವಾಗಿಲ್ಲ, ಅರ್ನಿಂಗ್ಸ್ ಮಾತ್ರ ಚೆನ್ನಾಗಾಗಿದೆ, ಗ್ರೇಟ್. ಇವತ್ತೇ ನೋಡಿ ಬೈಕ್ ಟ್ಯಾಕ್ಸಲ್ಲಿ ಎಷ್ಟೊಂದು ಜಾಸ್ತಿ ಮಾಡಿರೋದಂದರೆ ಅರ್ನಿಂಗ್ಸು. ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಮತ್ತು ನೀವು ಎಷ್ಟು ಹೇಳಿದ್ರೆ ಸಂಡೇ ಮದರ್ಸ್ ಡೇ ದಿವಸಗೆ ಕಮೆಂಟ್ ಬಾಕ್ಸಿನ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಮತ್ತೆ ಸಿಗುವ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.